ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಯಾನಾ ಕೂರ್ಗ್. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಕಾರ್ಯಕ್ರಮ ಡಿಜಿಟಲ್ ಪೇಮೆಂಟ್ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರಿ ರೀ, UPI ಪೇಮೆಂಟ್ ಆಗಲ್ಲ, ಸ್ಕ್ಯಾನರ್ ವರ್ಕ್ ಆಗಲ್ಲ, ಹೀಗಂತ ಕೆಲವೊಂದು ವಾರಗಳಿಂದ ವ್ಯಾಪಾರ ವಹಿವಾಟು ಮಾಡ್ತಾ ಇರುವಂಥ ಕೆಲವೊಂದಷ್ಟು ಜನರು ಮಾತನಾಡ್ತಾ ಇರುವಂಥ ಮಾತು. ಯಾಕೆ? ಕೆಲ ಅಧಿಕಾರಿಗಳು, ಮುಖ್ಯವಾಗಿ GST 2017ರಿಂದ ಏನು ಬಂತು ಅವತ್ತಿಂದ ಇಲ್ಲಿವರೆಗೂ ಕೂಡ GSTಯನ್ನು ಕಟ್ಟಬೇಕು ಅನ್ನುವಂಥ ಅವೇರ್ನೆಸ್ ಅಂತೂ ಮೂಡಿಸಿಲ್ಲ. ಆದರೆ ಅಧಿಕಾರಿಗಳು ಏಕಾಏಕಿ 40 ಲಕ್ಷ 50 ಲಕ್ಷ ಕಟ್ಟಲೇಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೂಡ ಇಶ್ಯೂ ಆಗಿದೆ. ಆದರೆ ವ್ಯಾಪಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ, ನಾವಷ್ಟು ಪ್ರಾಫಿಟ್ ಮಾಡ್ತಾ ಇಲ್ಲ, ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದೇ ಚಕಾರ ಒಂದೇ ನಕಾರ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ GSTಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಹಾಗೆ ವ್ಯಾಪಾರಸ್ಥರ ನಡುವೆ ಮಿನಿ ಯುದ್ಧ ಶುರುವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಅಭಿಯಾನವನ್ನು ಕೂಡ ನಡೆಸ್ತಾ ಇದ್ದೀವಿ. ವ್ಯಾಪಾರಿಗಳನ್ನು, ವಹಿವಾಟು ಮಾಡುವವರನ್ನ, ಗೂಡಂಗಡಿ ಇಟ್ಕೊಂಡವರನ್ನ, ಬೇಕರಿ ಕಾಂಡಿಮೆಂಟ್ಸ್ ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಹೋಗೋಣ. ಏನು ಮಾತನಾಡ್ತಾರೆ ಒಮ್ಮೆ ನೋಡ್ಕೊಂಬರೋಣ ಬನ್ನಿ. ಕಮರ್ಷಿಯಲ್ ಅಧಿಕಾರಿಗಳು ಈಗಾಗಲೇ ವ್ಯಾಪಾರಸ್ಥರಿಗೆ, ಸಣ್ಣ ಗೂಡಂಗಡಿ ಇಟ್ಕೊಂಡಂಥವ್ರಿಗೂ ಕೂಡ ನೋಟಿಸನ್ನು ಇಶ್ಯೂ ಮಾಡಿರೋದು ನಿಜಕ್ಕೂ ಕೂಡ ಬೇಸರದ ವಿಚಾರ. ಇವತ್ತು ನಮ್ಮ ಜೊತೆ ಒಬ್ಬರು ವ್ಯಾಪಾರಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅವ್ರಿಗೂ ನೋಟಿಸ್ ಇಶ್ಯೂ ಆಗಿದೆಯಾ, ಯಾವ ರೀತಿ ತೊಂದರೆನ ಅನುಭವಿಸ್ತಾ ಇದ್ದಾರೆ ಅಂತ. ಸರ್ ನಮಸ್ತೆ. ಸರ್, ಯಾವ ರೀತಿ ತೊಂದರೆ ಆಗ್ತಾ ಇದೆ? ನೋಟಿಸ್ ಬಂದಿದೆಯಾ ನಿಮಗೆ? ನಮಗೆ ನೋಟಿಸ್ ಬರಲಿಲ್ಲ, ಬಟ್ ನೋಟಿಸ್ ಬರ್ಬೋದೇನೋ ಅನ್ನೋ ಒಂದು ಭಯದಲ್ಲಿದ್ದೀವಿ. ಈ GST ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಮೇಡಮ್. ಯಾಕಂದರೆ ನಾವು ಹಾಲು, ಸಿಗರೇಟು ಇದರಲ್ಲಿ ಲಾಭ ಭಾರಿ ಕಮ್ಮಿ ಇದೆ. ಸಿಗರೇಟು ಮಿನಿಮಮ್ ನಾವು 10,000 ರೂಪಾಯಿ ಸಿಗರೇಟ್ ಮಾರಿದರೆ ನಮಗೆ ಒಂದು 300-400 ರೂಪಾಯಿ ಸಿಗ್ಬೋದು. ಅದರಲ್ಲೂ ಕೆಲವೊಂದು ಸಿಗರೇಟ್ಗಳು ಕಾಸು ಕೊಡದೆ ಹಾಗೆ ಹೋಗೋರು ಇರ್ತಾರೆ ಜಾಸ್ತಿ. ಹಾಗೆ ಹಾಲು ವ್ಯಾಪಾರ 2,000 ರೂಪಾಯಿ ಹಾಲು ಮಾರಿದ್ರಿ, ಹಾಲು ಪ್ಯಾಕೆಟ್ ಮಾರಿರ್ತೀವಿ ನಾವು ಜನರಿಗೆ. ಒಂದು ಪ್ಯಾಕೆಟ್ ಹಾಲು ಮೇಲೆ 1 ರೂಪಾಯಿ ಲಾಭ ಇಟ್ಕೊಂಡು ಮಾಡಿರ್ತೀವಿ. 2,000 ರೂಪಾಯಿ ಹಾಲು ಮಾರಿದ್ರೆ ಒಂದು 60 ರೂಪಾಯಿ ಸಿಗ್ಬೋದು ಮೇಡಮ್. ಈಗ GST ಲೆಕ್ಕ ಹಾಕುವಾಗ ಹಾಲು, ತರಕಾರಿಗೆಲ್ಲ 0% ಅಂತಿದೆ. ಅದೆಲ್ಲ ಗ್ರಾಹಕರಿಗೆ ಅಷ್ಟೊಂದು ಅವೇರ್ನೆಸ್ ಇರೋದಿಲ್ಲ. ಯಾಕಂದರೆ ನೀವು ಹೇಳ್ತಾ ಇದ್ರಿ ಇವಾಗ, ಹಾಗಾಗಿ ಅವೇರ್ನೆಸ್ ಮೂಡಿಸೋಂಥ ಕೆಲಸ ಆಗಿದೆಯಾ ಅಂತ. ಇದು ಗೊತ್ತಿಲ್ಲ ಮೇಡಮ್ ನಮಗೆ, ಏನಾಗಿದೆ ಅಂತ ಗೊತ್ತಿಲ್ಲ. ಮತ್ತು ಅದೇ ನಾವಂತೂ ಈ ಸಿಗರೇಟು ಮತ್ತು ಹಾಲು ವ್ಯಾಪಾರ, ಬಿಸ್ಕೆಟ್ ವ್ಯಾಪಾರ ಇವನ್ನೆಲ್ಲ ಮಾಡಿಕೊಂಡು GST ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಮೇಡಮ್. ಮತ್ತೆ ಟರ್ನ್ ಓವರ್ ಏನಾದರೂ 40 ಲಕ್ಷಕ್ಕಿಂತ ಜಾಸ್ತಿ ಬರ್ತಾ ಇದೆಯಾ ಸರ್? ಟರ್ನ್ ಓವರ್ ಈಗ ಆಗಿಲ್ಲ ಅನಿಸುತ್ತೆ ಮೇಡಮ್, ಬಟ್ ಆಗ್ಬೋದು. ಹೆಚ್ಚಿನ ಬೇಕರಿ ಕಾಂಡಿಮೆಂಟ್ಸ್ಗಳದ್ದು ಆಗುತ್ತೆ. ಯಾಕಂತ ಹೇಳಿದರೆ 10,000 ಬಿಸ್ನೆಸ್ ಬಂದದ್ದು ಆಗಿದ್ದಿದ್ರು ಮಿನಿಮಮ್ 6,000 7,000 8,000 ಆನ್ಲೈನೇ ಬರುತ್ತೆ. ಆನ್ಲೈನೇ ಮಾಡೋರು, ಆಲ್ಮೋಸ್ಟ್ ಎಲ್ಲರೂ ಆನ್ಲೈನೇ ಮಾಡೋರು. ಈಗ ಕ್ಯಾಶ್ ಕೊಡೋದು ತುಂಬ ಕಮ್ಮಿ ಇದ್ದಾರೆ. ಹಾಗಾಗಿ ಮತ್ತು ಕೆಲವೊಂದು ಸಲ ಕೆಲವರು 12 ರೂಪಾಯಿ ಬಿಲ್ ಆಗಿರುತ್ತೆ, 100 ರೂಪಾಯಿ ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ. ಸರ್ ಚೇಂಜ್ ಕೊಡಿ ಸರ್ ಅಂತಾರೆ. ಹೀಗಾಗಿ ಟ್ರಾನ್ಸಾಕ್ಷನ್ ಅದು ಆಗುತ್ತೆ, ವ್ಯಾಪಾರನ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಮೊದಲೇ ಅವೇರ್ನೆಸ್ ಇದ್ದಿದ್ರೆ ಪರ್ಸನಲ್ ಬೇರೆ, ಬಿಸ್ನೆಸ್ ಬೇರೆ ಮಾಡ್ಬೋದಿತ್ತು ಅನ್ಸುತ್ತೆ ಮೇಡಮ್. ಮತ್ತು ಇದನ್ನು ಮೊದಲೇ ಹೇಳಬೇಕಾಗಿತ್ತು, ಹೀಗೆ ಆಗಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅನ್ನೋದಾಗಿದ್ದರೆ ತಯಾರಿ. ಮುಂದೆ ಏನಾದ್ರು ಈಗ ಏನಕ್ಕೆ ಅದಕ್ಕೆ ಪರಿಹಾರ ಏನಾದ್ರು ಮಾಡ್ಬೋದು ಅಂತ ಹೇಳಿದ್ರೆ, ಮತ್ತು ಇದನ್ನು ಈಗ ಬಂದಿರೋದು GST ಯಾರಿಗೆ ಬಂದಿದೆ ಪಾಪ ಅವ್ರು ಯಾರು ಕಟ್ಟಲಿಕ್ಕೆ ಸಾಧ್ಯ. ಜೀವಮಾನದಲ್ಲಿ ಅವ್ರು 30 ಲಕ್ಷ 40 ಲಕ್ಷ ಯಾರೂ ದುಡ್ದೇ ಇರಲಿಲ್ಲ. ಕಾಂಡಿಮೆಂಟ್ಸ್ ದುಡಿಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನು 10-12 ವರ್ಷ ಕಾಂಡಿಮೆಂಟ್ಸ್ ಮಾಡ್ತಿರ್ತೀನಿ. 12 ಅವರ್ ಡ್ಯೂಟಿ ಮಾಡ್ತೀವಿ. ಕಾಂಡಿಮೆಂಟ್ಸು ಓನರ್ಗಳೇ 12 ಅವರ್ ಡ್ಯೂಟಿ ಮಾಡ್ತಾರೆ. 6 ಅವರ್ 5 ಅವರ್ ನಿದ್ದೆ ಮಾಡೋದು ಕಷ್ಟ. ಅವರು ಫ್ಯಾಮಿಲಿಗೂ ಟೈಮ್ ಕೊಡೋಕ್ಕಾಗಲ್ಲ. ಅದ್ರ ಮಧ್ಯೆ ಈ GST ಕಟ್ಟಿ ಅಂದ್ರೆ ಭಾರಿ ಕಷ್ಟ ಇದೆ. ಈಗ ರಾಜ್ಯ ಸರ್ಕಾರ ನೋಟಿಸ್ ಕೊಟ್ಟಿದ್ರು ಕೂಡ ಕೇಂದ್ರ ಸರ್ಕಾರದ ಇನ್ವಾಲ್ವ್ಮೆಂಟ್ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬರು ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತಾ ಹೋಗ್ತೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀಧರ್ ಅಂತೇಳಿ. ಓಕೆ ಸರ್, ಇವಾಗ GST ನೋಟಿಸ್ ಕೊಡ್ತಾ ಇದ್ದಾರೆ, ಅಂದರೆ ಟ್ಯಾಕ್ಸ್ ಪೇ ಮಾಡಬೇಕು ಅಂತ. ನಿಮಗೂ ನೋಟಿಸ್ ಬಂದಿದೆಯಾ? ಇಲ್ಲ, ಬಂದಿಲ್ಲ. ಬರ್ಬೋದು ಅನ್ಕೊಂಡಿದ್ವಿ, ಬಂದಿಲ್ಲ. ಬಂದಿರೋರು ಈಗಾಗಲೇ ತುಂಬ ಬೇಸರ ಹೊರ ಆಗ್ತಿದ್ದಾರೆ. ನಮ್ಮ ಕೈಲಿ ಪೇ ಮಾಡೋದಕ್ಕಾಗೋದಿಲ್ಲ, 40 ಲಕ್ಷಕ್ಕಿಂತ ಹೆಚ್ಚಿನ ಟರ್ನ್ ಓವರ್ ಬರ್ತಾ ಇಲ್ಲ ನಮಗೆ ಅಂತ. ಏನು ಹೇಳ್ತೀರಾ? ಬರ್ತಾ ಇಲ್ಲ. 40 ಲಕ್ಷ ಟರ್ನ್ ಓವರ್ ಬಂದ್ರೂ ಅದ್ರಲ್ಲಿ ಬರೋ ಲಾಭದಲ್ಲಿ ನಾವು ಅಂಗಡಿ ನಡ್ಸೋಕ್ಕೆ ಆಗ್ತಾ ಇಲ್ಲ. ನಾವು ಮಾಡ್ತಿರೋ ಚಿಕ್ಕ ಪುಟ್ಟ ವ್ಯಾಪಾರಗಳು ಇದರಿಂದ ಲಾಭ ಇದೆ. ಈ GST ಇದರಿಂದಾಗಿ ಏನು UPI ಪೇಮೆಂಟಿಂದ ಲಾಭ ಇದೆ ನಮಗೆ. ಹೆಂಗೆ ಅಂದರೆ ಬಿಸ್ನೆಸ್ ಜಾಸ್ತಿ ಮಾಡ್ಬೋದು. ಈಗ UPI ಬಂದಮೇಲೆ 95% ಜನಗಳು UPIಗೆ ಅಡಿಟ್ ಆಗ್ಬಿಟ್ಟಾರೆ. ಎಲ್ಲ UPI ಪೇಮೆಂಟೇ ಮಾಡ್ತಾರೆ. ಒಂದು 5% ಜನ ಕ್ಯಾಶ್ ಕೊಡ್ಬೋದು ಅಷ್ಟೇ. ಅದರಿಂದ ವ್ಯಾಪಾರ ಜಾಸ್ತಿ ಮಾಡ್ಬೋದು. ಕೆಲವೊಂದಷ್ಟು ವ್ಯಾಪಾರಿಗಳಂತೂ UPI ಸ್ಕ್ಯಾನರ್ ಕೋಡ್ ಬರುತ್ತಲ್ಲ, ಅದನ್ನ ಹರಿದಾಗ್ತಾ ಇದ್ದಾರೆ.
ಏನು ಹೇಳ್ತೀರಾ ಸರ್ ಅದಕ್ಕೆ? ಯಾಕೆಂದ್ರೆ ಅವರಿಗೆ ಆ ನೋಟಿಸ್ ನೋಡಿ ದುಡ್ಡು ಕಟ್ಟಕ್ಕೆ ಆಗ್ತಾ ಇಲ್ಲ. ಕ್ಯಾಶ್ ಬಿಸ್ನೆಸ್ ಮಾಡಿ ನೋಡ್ತಾ ಇದ್ದಾರೆ. ಎಷ್ಟು ಪರ್ಸೆಂಟ್ ಅಪ್ಪ ನಮಗೊಂದು 4ರಿಂದ 10% ಲಾಭ ಬರ್ಬೋದು ನಾವು ಮಾಡೋ ವ್ಯಾಪಾರದಲ್ಲಿ. 4% ಬಂದರೆ ಎಷ್ಟು ವ್ಯಾಪಾರ ಮಾಡ್ತೀವಿ? 40 ಲಕ್ಷನೇ ಮಾಡಿ ಒಂದು 62 ಲಕ್ಷ ಲಾಭ ಮಾಡ್ತೀವಿ. 2 ಲಕ್ಷ 2017ರಿಂದಲೇ GST ಜಾರಿಗೆ ಬಂದಿರೋದು. ಅವತ್ತಿಂದ ಇಲ್ಲಿವರೆಗೂ ಏನಾದರೂ ಅವೇರ್ನೆಸ್ ಮೂಡಿಸುವಂಥ ಕೆಲಸ ನಿಮಗೆ ಆಗಿದೆಯಾ ಅಂತ? ಏನಿಲ್ಲ, ವ್ಯಾಪಾರ ಜಾಸ್ತಿ ಮಾಡಿದ್ವಿ, ವ್ಯಾಪಾರ ಆಗ್ತಾಯಿದೆ UPI ಜಾಸ್ತಿ ಆಗಿ, ಬಟ್ ಅಲ್ಲಿಂದ ಅಲ್ಲಿ ಸರಿ ಹೋಗ್ತಾ ಇದೆ ಅಷ್ಟೇ. ಇಲ್ಲ 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 ಏನು ಕೊಟ್ಟಿಲ್ಲ. ಅಂದರೆ ನಿಮ್ಮದೇ ಒಂದು ಸಂಘ ಆ ಥರ ಏನಾದರೂ ಮಾಡ್ಕೊಂಡು ಇದ್ರ ಬಗ್ಗೆ ಮಾಡಬೇಕು. ಈ ಥರ ನಮಗೆ ಇದು ಮಾಡ್ತೀವಿ ಅಂದರೆ ನಾವು ಸಣ್ಣ ಪುಟ್ಟ ವರ್ತಕರು, ಸಣ್ಣ ಪುಟ್ಟ ಉದ್ಯಮದಾರೆಲ್ಲ ಸೇರಿ ಒಗ್ಗಟ್ಟಿನ ಎಲ್ಲ ಒಟ್ಟಾಗಿ ಸೇರಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ, ಇದನ್ನು ಖಂಡಿಸಬೇಕಾಗುತ್ತೆ. GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಕೂಡ ಕಾಂಪೋಸಿಟ್ ಅಂಡರ್ನಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅಂದರೆ 1% ಅಷ್ಟು GSTನ ಪೇ ಮಾಡ್ಕೊಂಡು ಹೋಗ್ಬೋದು. ಇವತ್ತು ಇನ್ನೊಬ್ಬರು ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ವಿಜಯ್ ಶೆಟ್ಟಿ ಅಂತ. ಸರ್ ಎಷ್ಟು ವರ್ಷದಿಂದ ಈ ಕಾಂಡಿಮೆಂಟ್ಸ್ ಅಂಗಡಿನ ನಡೆಸ್ತಾ ಇದ್ದಾರೆ? ನಾನು ಈ ಅಂಗಡಿ ಜಸ್ಟ್ ಈಗ ರೀಸೆಂಟಾಗಿ ಒಂದು 8-9 ಮಂತ್ ಆಯಿತು. ಬಟ್ ಆ ಕಡೆ ಆಯಿತು ಒಂದು 33 ಇಯರ್ಸಿಂದ ಇದೇ ಬಿಸ್ನೆಸ್ಸಲ್ಲಿದ್ದೆ ನಾನು. ಓಕೆ, ಈಗ GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದೆ. ನೀವೇನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಾ ಅಥವಾ ಇಲ್ವಾ? ಅಲ್ಲ, ಇನ್ನೆಷ್ಟು ನೋಡಬೇಕಿನ್ನು ನಮ್ಗೆ ಸಿಗೋದೇ ಅದರಲ್ಲಿ 6-7% ಸಿಗರೇಟಲ್ಲಿ. ಇವ್ರು 18% GST ಹಾಕಿದ್ರೆ ನಾವು ಯಾರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು GSTನ ಈ ಪೇಟಿಎಮ್ನ ಗೂಗಲ್ ಪೇನ ನಾವು ಆಪ್ ಮಾಡೋಣ ಅಂತ ಇದ್ದೀವಿ. ಅದು ತಗೊಂಡು ನಮಗೇನು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 7% ನಾವು ಇದು ತಗೊಂಡು ನಮಗಿಲ್ಲಿ ಟೀ ಕಾಫಿ ಕುಡಿದು ಒಂದು ಸಿಗರೇಟ್ ಸೇದ್ಕೊಂಡು ಹಾಗೆ ಹೋದರೆ ನಮಗೆ ವ್ಯಾಪಾರ ಮಾಡಿದ್ದು ನಮ್ಗೆ ಇದಾಗ್ತದೆ. ಬಟ್ ಏನು ಟೀ ಕಾಫಿ ಹೋಗಲಿ ಅಂತ ಸಿಗರೇಟ್ ಇಡ್ತಾ ಇರೋದು. ಸಿಗರೇಟ್ ಇಡ್ತಾ ಅಂದರೆ ನಮಗೆ ಹಿಡಿದಿದ್ರೆ ವ್ಯಾಪಾರ ಇಲ್ಲ. ಬಟ್ GST ಲೆಸ್ ಮಾಡ್ಕೊಂಡು ಕೊಡ್ತಾ ಇದ್ದೀರಾ ಕಸ್ಟಮರ್ಸ್ಗೆ ಅಥವಾ ಹೇಗೆ? GST ಲೆಸ್ ಮಾಡ್ಕೊಂಡಿಲ್ಲ, ಏನು ನಮ್ಗೆ MRP ಬರ್ತದೆ ಅದರಲ್ಲಿ ಕೊಡ್ತಿದ್ದೀವಿ. ನಮ್ಗೆ ಅದ್ರಲ್ಲಿ ಸಿಗೋದೇ 8%, 9%. ಅಂದ್ರೆ ರೆಂಟು ಅದು ಇದು ನಮಗೆ ಮನೆ ಬಾಡಿಗೆ ಅದೆಲ್ಲ ಇದು ಮಾಡಿದ್ರೆ ಅದರಲ್ಲಿ ಏನು ನಮಗೆ ವರ್ಕೌಟ್ ಆಗಲ್ಲ. ಆಲ್ಮೋಸ್ಟ್ ಇದರಲ್ಲಿ 100%ಅಲ್ಲಿ 10% ಮಾತ್ರ ಜನರಲ್ಲಿ ಪ್ಲಸ್ಸಲ್ಲಿದ್ದಾರೆ. 90% ಅವ್ರ ಹೆಂಡ್ತಿನ ಮತ್ತು ತಮ್ಮನ್ನ ಇವ್ರನ್ನೆಲ್ಲ ಹಾಕ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ರೆಂಟ್ ಕಟ್ಕೊಂಡು, ಮನೆ ಬಾಡಿಗೆ ಕಟ್ಕೊಂಡು, ಮಕ್ಕಳನ್ನ ಸ್ಕೂಲ್ ಕಳಿಸ್ಕೊಂಡು ಎಲ್ಲ ಇದು ಮಾಡುವಾಗ ಅದರಲ್ಲಿ ನಮಗೆ ಏನು ಇದಾಗ್ತದೆ. ಅದಕ್ಕಿಂತ ಊರಿಗೆ ಹೋಗಿ ಏನಾದರೂ ಮಾಡೋದು ಬೆಟರ್ ಅಂತ ತೋರ್ತದೆ ಎಲ್ಲರೂ. ಓಕೆ, ಈಗ GST ಬಂದು 8 ವರ್ಷ ಹತ್ರ ಆಗೋಕ್ಕಾಯ್ತು. ಅಲ್ಲಿಂದ ಇಲ್ಲಿವರೆಗೂ ವ್ಯಾಪಾರಸ್ಥರಿಗೆ ಎಷ್ಟು ಅವೇರ್ನೆಸ್ ಮೂಡಿಸಿದ್ದಾರೆ ಅಧಿಕಾರಿಗಳು ಅಂತ? ಅಲ್ಲ, ಇಲ್ಲಿ ತನಕ ಯಾರು ಬಂದಿಲ್ಲ, ಏನಿಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದಿದ್ದು. ಅದು ಮುಂಚೆನೇ ಹೇಳಿದ್ರೆ ಏನಾದ್ರು ಪ್ರಿಪೇರ್ ಆಗ್ಬೋದಿತ್ತು. ನಾವು ಸಿಗರೇಟ್ ವ್ಯಾಪಾರನೇ ಮಾಡ್ತಾ ಇರಲಿಲ್ಲ. ಯಾಕಂದರೆ ನಾವು 8% ತಗೊಂಡು 18% GST ಕಟ್ಟೋ ಸಿಗರೇಟ್ ವ್ಯಾಪಾರ ನಾವೇನು ಕೊಡಬೇಕು? 8% 18% GST ಕಟ್ಟೋದು ನಾವು ಯಾಕೆ ಮಾಡಬೇಕು ಬಿಸ್ನೆಸ್ ಇದನ್ನು? ಈಗ 25ನೇ ತಾರೀಕು ರಾಜ್ಯಾದ್ಯಂತ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ರೆ ನೀವು ಸಾಥ್ ಕೊಡ್ತೀರಾ? ಅಲ್ಲ, ಹೋಗ್ಲೇಬೇಕಾಗಿ. ಎಲ್ಲ ನಾವು ಏರಿಯಾದಲ್ಲೇ ಮಾತಾಡ್ಕೊಂಡಿದ್ದೀವಿ. ಎಲ್ಲರೂ ನಾವು ಹೇಳ್ಬೇಕಿದ್ದು ಅವರೇ ಬರ್ತಾ ಇದ್ದಾರೆ. ಅಣ್ಣ ಹೋಗೋಣ, ಎಲ್ಲ ಅಂಗಡಿ ಬಂದ್ ಮಾಡೋಣ ಅಂತ. ನಾವು ಬಂದ್ ಮಾಡಲಿಕ್ಕೂ ರೆಡಿ ಇದ್ದೀವಿ. ಬಟ್ ಇದೇ ರೀತಿ ಇದ್ದರೆ ನಾವು ಅಂಗಡಿ ನಡೆಸ್ಲಿಕ್ಕೂ ಆಗೋದಿಲ್ಲ. ರೆಂಟ್ ಕಟ್ಕೊಂಡು, ಮನೆ ಬಾಡಿಗೆ ಕಟ್ಕೊಂಡು, ಮಕ್ಕಳು ಸ್ಕೂಲ್, ಅದಕ್ಕಿಂತ ನಾವು ಊರ ಕಡೆ ಹೋಗೋದೇ ಬೆಟರ್ ಅಂತ ತೋರ್ತದೆ ಎಲ್ಲರೂ. ಅಲ್ಲ, ಈ ರೀತಿ GST ಕೊಟ್ಕೊಂಡು ಕತ್ಕೊಯ್ಯೋದಕ್ಕಿಂತ ಮುಂಚೆನೇ ಅವರು ಇದೇ ರೀತಿ ಹೇಳ್ಬಿಟ್ಟಿದ್ರೆ, ಫಸ್ಟಿಂದ ಹೇಳಿದರೆ ನಮ್ಗೆ ಏನಾದ್ರು ಪ್ರಿಪೇರ್ ಆಗಬೇಕಾಯ್ತು. ಈಗ 30 ಲಕ್ಷ ಕೊಡಿ, 40 ಲಕ್ಷ ಕೊಡಿ ಅಂತ ನೋಟಿಸ್ಕೊಂಡು ನಮಗೂ ಫೋನ್ ಬಂದಿದೆ. ಬಟ್ ಇಲ್ಲಿ ತನಕ ಯಾವುದು ಇದು ನೋಟಿಸ್ ಬಂದಿಲ್ಲ. ಎಸ್ ಕರೆಕ್ಟು ಸರ್. ಅಂದರೆ ನೋಟಿಸ್ ಬರೋದು ಅಂತ ಹೇಳಿದ್ರೆ ಕೆಲವೊಂದು ಸರಿ ಇಮೇಲಿಗೆ ಮೆಸೇಜ್ ಬರುತ್ತೆ ಅಥವಾ ಫೋನ್ ನಂಬರಿಗೆ ಮೆಸೇಜ್ ಬರುತ್ತೆ. ಈ ರೀತಿಯಾಗಿ ಏನಾದರೂ ಬಂದರೆ ಕೆಲವೊಂದು ಗ್ರಾಹಕರಿಗೆ ಅಷ್ಟೊಂದು ಎಜುಕೇಟೆಡ್ ಕೂಡ ಇರೋದಿಲ್ಲ. ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ತೀರಾ? ಅಲ್ಲ, ಅದು ಯಾವ ರೀತಿ ಅಂದರೆ ಈಗ ನೋಡಿ, ಈಗ ಇವರಿಗೆಲ್ಲ ಬಂದ್ರ ಮೇಲೆ ಈಗ ಗೊತ್ತಾಗಿದ್ದಷ್ಟೇ ಹೊರತು ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ ಯಾರಿಗೆ ಏನು ಬಂದಿದೆ. ಕೆಲವರು ಏನು ಮಾಡ್ತಾರೆ, ಮೆಸೇಜ್ ಬಂದರೆ ಬ್ಯಾಟ್ರಿ ಡೌನ್ ಆಗ್ತದೆ ಅಂದ್ಬಿಟ್ಟು ಮೆಸೇಜೆಲ್ಲ ಡಿಲೀಟ್ ಮಾಡಿ ಹಾಕ್ತಾರೆ. ಅದೇನಂತ ಗೊತ್ತಿರೋದಿಲ್ಲ ನಮಗೂ ಸಮೇತ. ಇನ್ನು ಅದು ಯಾವ ರೀತಿ ಅಂತ ಈಗ ನಾಡ್ದು ಮೀಟಿಂಗಲ್ಲಿ ನೋಡ್ತೇವೆ. ಈಗ ನಾಡ್ದು ಅಕಸ್ಮಾತ್ ಮೀಟಿಂಗಲ್ಲಿ ಇದು ಕಮ್ಮಿ ಮಾಡಿಲ್ಲ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಯಾರಿಗೂ ಬಿಸ್ನೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ನಮಗಂತಲ್ಲ, ಯಾರಿಗೂ ಮಾಡ್ಲಿಕ್ಕೆ ಆಗಲ್ಲ ಬಿಸ್ನೆಸ್. ಈಗಾಗಲೇ ಕಮರ್ಷಿಯಲ್ ಅಧಿಕಾರಿಗಳು GST ಹೆಸರಿನಲ್ಲಿ ನೋಟಿಸನ್ನು ಕೆಲವೊಂದಷ್ಟು ವ್ಯಾಪಾರಸ್ಥರಿಗೆ ಇಶ್ಯೂ ಮಾಡಿದ್ದಾರೆ. ಕೆಲವೊಂದಷ್ಟರು ಕೊಟ್ಟಿಲ್ಲ, ಅದರ ಅವೇರ್ನೆಸ್ ಕೂಡ ಮೂಡಿಸಿಲ್ಲ. ನಾವು ನೋಡ್ತಾ ಇದ್ವಿ. ಇನ್ನೊಬ್ಬರು ವ್ಯಾಪಾರಸ್ಥರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸಂತೋಷ್. ಓಕೆ, ಎಷ್ಟು ವರ್ಷದಿಂದ ವ್ಯಾಪಾರ ನಡೆಸ್ತಾ ಇದ್ರೆ? ನಿಮ್ಗೆ ಏನಾದರೂ GST ನೋಟಿಸ್ ಇಶ್ಯೂ ಆಗಿದೆಯಾ? 30 ವರ್ಷದಿಂದ ಮಾಡ್ತಾ ಇದ್ದೀವಿ ವ್ಯಾಪಾರ, ಇನ್ನೊಂದು ಇಶ್ಯೂ ಆಗಿಲ್ಲ ನೋಟಿಸ್. ಓಕೆ, ನೀವು ಹಂಗಾದ್ರೆ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ವಾ ಅಥವಾ ಅವೇರ್ನೆಸ್ ಮೂಡಿಸಿಲ್ವಾ, ಹೇಗೆ ಅಂತ? ಪೇ ಮಾಡುವಷ್ಟೇನು ವ್ಯಾಪಾರ ಆಗ್ತಾ ಇಲ್ಲ, ಮಾಮೂಲಿ ವ್ಯಾಪಾರ ಆಗುತ್ತೆ ಅಷ್ಟೇ. ಓಕೆ, ಏನಾದರೂ ನಿಮಗೂ ಇಶ್ಯೂ ಆದರೆ ಯಾವ ರೀತಿ ನಷ್ಟ ಆಗುತ್ತೆ, ಯಾವ ರೀತಿ ನೀವು ರಿಯಾಕ್ಟ್ ಮಾಡ್ತೀರಾ? ನಷ್ಟ ಆಗೋದ್ರೆ ಲಾಭನೇ ಸಿಗಲ್ಲ. ಇನ್ನು ನಷ್ಟ ಎಲ್ಲಿ? ಫುಲ್ ನಷ್ಟನೇ ಅಲ್ಲ ಬಂದಿರೋದಲ್ಲ ಅಲ್ವಾ? ಲಾಭ ಸಿಕ್ಕಿರೋದೆಲ್ಲ GST ಕಟ್ಟಿ ಅಂದ್ಬಿಟ್ರೆ ಎಲ್ಲಿ ಹೋಗೋದು ಆಮೇಲೆ? ಅಷ್ಟೇ. ಏನಾದರೂ ನಿಮಗೂ ನೋಟಿಸ್ ಬಂದಿದ್ದರೆ ಏನಂತ ರಿಯಾಕ್ಟ್ ಮಾಡ್ತಿದ್ರಿ? ರಿಯಾಕ್ಟ್ ಬಂದು GST ಕಟ್ಟೋಕ್ಕಾಗಲ್ಲ ಮೇಡಮ್, ಕಟ್ಟಲ್ಲ ಅಷ್ಟೇ. ಏನು ರಿಯಾಕ್ಟ್ ಏನು ಮಾಡೋದೈತೆ?
ಏನೇನು ಅಂಗಡಿಲಿ ಏನೇನು ಇಟ್ಟಿದ್ದೀರಾ? ಅಷ್ಟೇ, ಹೇಳಿ. ಅಂಗಡಿನೇ ಕ್ಲೋಸ್ ಮಾಡ್ಬೇಕು ಅಷ್ಟೇ. ಸುಮಾರು 7-8 ವರ್ಷದಿಂದ GST ಆ್ಯಕ್ಟ್ ಇದೆ. ಕೆಲವೊಂದಷ್ಟು ವ್ಯಾಪಾರಸ್ಥರಿಗೆ ಆ ವಿಚಾರ ಗೊತ್ತಿದೆ, ಕೆಲವೊಂದಷ್ಟು ಜನರಿಗೆ ಗೊತ್ತಿಲ್ಲ. ಅದರಲ್ಲೂ ಕೂಡ ಕೆಲವೊಂದಷ್ಟು ವ್ಯಾಪಾರಸ್ಥರು ಈ ಐಟಮ್ಸ್ಗಳನ್ನ ಏನು ಮಾರ್ತಾರೆ ಅದಕ್ಕೆ GSTನ ಆ್ಯಡ್ ಮಾಡಿ ಆಲ್ರೆಡಿ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಬ್ಬರು ಬೇಕರಿ ವ್ಯಾಪಾರಸ್ಥರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಂಜೀವ್. ಓಕೆ, ನೀವೀಗ GST ಏನಾದರೂ ಇಶ್ಯೂ ಆಗಿದೆಯಾ? ನಮ್ಮದೇನು ಆಗಿಲ್ಲ, ಏನೂ ಆಗಿಲ್ಲ. ನಾವು GST ಕಟ್ತಾ ಇದೆ. ಓಕೆ, ಅಂದರೆ ಪ್ರತಿ ಐಟಮ್ಸ್ಗಳಿಗೂ ನೀವೇ ಆ್ಯಡ್ ಮಾಡಿ ಕಟ್ತಾ ಇದ್ದೀರಾ? ಹೌದು. ಓಕೆ, ಅಂದರೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ ಈ ಒಂದು ಬೇಕ್ರಿನ? ನಿಮಗೆ ಅಂದರೆ ಎಷ್ಟು ಅಂದರೆ 2017ಇಂದ ಅಲ್ವಾ ಬಂದಿರೋದು GST ಕಟ್ಟಬೇಕು ಅಂತ? ಅವತ್ತಿಂದಲೂ ಕಟ್ತಾ ಇದ್ದೀರಾ? ಹೌದು, ಅವತ್ತಿಂದ ಸ್ಟಾರ್ಟ್ ಆಗಿದೆ. ಯಾವುದೇ ಪ್ರಾಬ್ಲಮ್ಸ್ ನಿಮ್ಗಾಗಿಲ್ಲ? ಇಲ್ಲ. ಓಕೆ, ಈಗ ಕಟ್ಟದೇ ಇರುವಂಥ ಗ್ರಾಹಕರಿಗೆ ಅಥವಾ ಕಟ್ಟದೇ ಇರುವಂಥ ವ್ಯಾಪಾರಸ್ಥರು ಏನಿದ್ದಾರೆ ಅವ್ರಿಗೆ ಸರ್ಕಾರ ಯಾವ ರೀತಿ ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು? ನಿಮಗೆ ಯಾರು ಹೇಳಿದ್ರು GST ಕಟ್ಟಬೇಕು ಅಂತ, ಅಥವಾ ನಿಮಗೆ ಗೊತ್ತಿತ್ತಾ? ಇಲ್ಲ, ನಮ್ಮದು ಆವಾಗ ಬಸ್ ಬಾಕಿ ಇರುವಾಗಲೇ ನಾವು ಕಟ್ತಾ ಇದೆ. ಆವಾಗ GST ಆದಮೇಲೆ ನಮ್ಮದು ಆಡಿಟರು ಅದು ಇದಕ್ಕೆ ಕನ್ವರ್ಟ್ ಮಾಡಿದೆ ಇದರಲ್ಲಿ. ಓಕೆ, ಕೆಲವೊಂದಷ್ಟು ಜನ ಗೊತ್ತಿಲ್ವಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅದು ನಮ್ಗೆ ಗೊತ್ತಿಲ್ಲ, ಅದೇನು ಅದ್ರ ಬಗ್ಗೆ. ಅವರೇ ಅವೇರ್ನೆಸ್ ಮೂಡಿಸ್ಕೋಬೇಕು ಅಂತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ರಾಜ್ಯದಲ್ಲಿ ಸುಮಾರು 40,000 ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಮುಖ್ಯವಾಗಿ ವ್ಯಾಪಾರಸ್ಥರು. ಅದರಲ್ಲಿ ಸುಮಾರು 6,000 ವ್ಯಾಪಾರಸ್ಥರಿಗೆ ಈಗಾಗಲೇ ನೋಟಿಸ್ ಕೊಡಲಾಗಿದೆ, ಕೆಲವೊಂದಷ್ಟು ಜನರಿಗೆ ಕೊಟ್ಟಿಲ್ಲ. ಮೇ ಬಿ ಅದು 40 ಲ್ಯಾಕ್ಸ್ಗಿಂತ ಕಡಿಮೆ ಇರಬಹುದು ಟ್ಯಾಕ್ಸ್ ಓವರ್, ಹಾಗಾಗಿ ಅಥವಾ ಆ ಟರ್ನ್ ಓವರ್ ಅಂತ ಏನು ಕರಿತೀವಿ ಅದು ಕಡಿಮೆ ಇರಬಹುದು. ಈಗ ಮತ್ತೊಬ್ಬರು ಮಾಲೀಕರು ಇದ್ದಾರೆ ನಮ್ಮ ಜೊತೆ, ಕಾಂಡಿಮೆಂಟ್ಸ್ನ ಮಾಲೀಕರು, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸತೀಶ್ ಅಂತ. ಕಳೆ ಮೇಡಮ್ ಹೇಳಿ ಸರ್. ಅದೇ GST ಮಾಡಿರೋದು ಅದೆಲ್ಲ ನಮ್ಗೆ ಮೊದಲೇ ಯಾವುದೇ ಮಾಹಿತಿ ಇರಲಿಲ್ಲ. ಅದೊಂದು ಮಾಹಿತಿ ಇದ್ರೂ ಆ ಥರ ಇನ್ಕಮ್ಗಳು ಇರೋದಿಲ್ಲ. ಒಂದು 8-10 ರೂಪಾಯಿ ಬಿಸ್ನೆಸ್ ಮಾಡಿದರೆ ನಮಗೆ ಸಿಗೋದು ಒಂದು 500-600 ರೂಪಾಯಿ. ದಿನ ಇಡೀ ಬೆಳಿಗ್ಗೆ 5ರಿಂದ ರಾತ್ರಿ 10-11 ಗಂಟೆವರೆಗೆ ದುಡಿತಾ ಇರ್ತೀವಿ. ಅಂಥದ್ರಲ್ಲಿ ಈ ಥರ ಎಲ್ಲ 30 ಲಕ್ಷ 40 ಲಕ್ಷ ಅಂತಂದರೆ ನಾವು ಎಲ್ಲಿಂದ ಕೊಡಲಿಕ್ಕಾಗತ್ತೆ? ಓಕೆ, ಇನ್ನೇನು 25ನೇ ತಾರೀಕು ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ತಾರೆ ಫ್ರೀಡಮ್ ಪಾರ್ಕ್ನಲ್ಲಿ, ನೀವೇನಾದರೂ ಹೋಗ್ತೀರಾ? ಹೋಗ್ತೀವಿ, ಖಂಡಿತವಾಗಿ ಹೋಗಲೇಬೇಕು. ನಮಗೋಸ್ಕರ ನಮ್ಮ ರವಿ ಶೆಟ್ಟರು ಮಾಡ್ತಾ ಇದ್ದಾರೆ ಅಂದರೆ ನಾವು ಹೋಗಲೇಬೇಕು, ಹೋಗ್ತೀವಿ ಮೇಡಮ್. ಓಕೆ, ನಿಮಗೂ ಇನ್ ಕೇಸ್ ಏನಾದರೂ ನೋಟಿಸ್ ಬಂದಿದ್ದಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ರಿ ಅಂತ? ತುಂಬ ಕಷ್ಟ ಆಗುತ್ತೆ, ಏನು ಮಾಡೋದು? ಅಂಗಡಿ ಮಾರಿದ್ರೂ ಏನೂ ಮಾಡೋಕ್ಕಾಗಲ್ಲ, ಮನೆ ಮಠ ಮಾರಿದ್ರೂ ಆಗಲ್ಲ, ಅದಂತೂ ಮಾಡೋಕ್ಕಾಗಲ್ಲ. ಅದೇ ಕೆಲವೊಂದು ಕಡೆ ಸರ್, ಕೆಲವೊಂದು ಕಡೆ ಅಂತೂ ಈ ಸ್ಕ್ಯಾನರ್ಗಳೇನು ಬರ್ತವೆ ಅದನ್ನ ಹರಿದು ಹಾಕಿ ಕ್ಯಾಶೇ ಇಸ್ಕೊಂಡ್ಬಿಡ್ತೀವಿ, ನಮಗೆ ಈ ಜಂಜಾಟನೇ ಬೇಡ ಅಂತಿದ್ದಾರೆ, ಏನು ಹೇಳ್ತೀರಾ? ನಾವು ಈಗ ಅದೇ ಥರ ಮಾಡ್ತಾ ಇದ್ದೀವಿ, ಜಾಸ್ತಿ ಅದನ್ನು ಯೂಸ್ ಮಾಡ್ತಾ ಇಲ್ಲ ಮೇಡಮ್. ಹೌದಾ? ಹೌದು, ಆದಷ್ಟು ಕಡಿಮೆ ಮಾಡಿದ್ದೀವಿ. ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅಧಿಕಾರಿಗಳ ಈ ನಡೆಗೆ? ಅದೇ ಮುಂಚಿತವಾಗಿ ಒಂದು ಏನೋ ಹೇಳಿದರೆ ನಮ್ಮ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಏನೋ ಒಂದು ಮಾಡ್ಬೋದಾಗಿತ್ತು. ಇನ್ನೇನಾದರೂ ಇದ್ದರೂ 25-26ನೇ ಸಾಲಿನ ಮೇಲ್ಗಡೆ ಏನಾದರೂ ಮಾಡಿದರೆ ಅದಕ್ಕೊಂದು ರೆಸ್ಪಾನ್ಸ್ ಮಾಡ್ಬೋದು. ಇಷ್ಟೊತ್ತಿನೊಳಗಡೆ ಏನಿದೆ ಅದನ್ನೆಲ್ಲ ಮನ್ನಾ ಮಾಡಬೇಕಂತ. GST ನೋಟಿಸ್ ಏನೋ ಕೊಟ್ಟಿದ್ದಾರೆ, ಅದರಿಂದ ನಿಜಕ್ಕೂ ಕೂಡ ತತ್ತರಿಸಿ ಹೋಗ್ತಾ ಇರೋದು ವ್ಯಾಪಾರಸ್ಥರು, ವಹಿವಾಟನ್ನು ಮಾಡ್ತಾ ಇರೋರು. ಕೆಲವೊಂದಷ್ಟು ಲಾಭನೇ ಪ್ರತಿದಿನವೂ ಕೂಡ ಕಂಡಿರದೇ ಇರುವಂಥ ಮಾಲೀಕರು ಕೂಡ ಇವತ್ತು ನಮ್ಮ ಮಧ್ಯೆ ಜೀವಿಸ್ತಾ ಇದ್ದಾರೆ. ಇನ್ನೊಬ್ಬರು ಮಾಲೀಕರಿದ್ದಾರೆ, ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ನಮ್ಮ ಮುರಳಿ ಅಂತ. ಸರ್, ಎಷ್ಟು ವರ್ಷದಿಂದ ಈ ಅಂಗಡಿನ ನಡೆಸ್ತಾ ಇದ್ದೀರಾ? ಎಷ್ಟು ಲಾಭ ಬರ್ತಾ ಇದೆ? ನೋಟಿಸ್ ಬಂದಿದೆಯಾ? ನೋಟಿಸ್ ಏನು ಬಂದಿಲ್ಲ, 8-10 ವರ್ಷದಿಂದ ಮಾಡ್ತಾಯಿದ್ದೀವಿ. ಇವಾಗ ನಾವು ದುಡಿಯೋದೇ ಒಂದು 10-15 ಸಾವಿರ ರೂಪಾಯಿ ದಿವಸ ಮಾಡ್ತೀವಿ. ಅದರಲ್ಲಿ ಖರ್ಚು ವೆಚ್ಚವಾಗಿ ನಮಗೊಂದು 1,000ನೋ ಒಂದು 700-800 ಸಿಗ್ಬೋದು. ಮತ್ತು ಬಾಡಿಗೆ ಇದಕ್ಕೆಲ್ಲ ಸರಿಯಾಗುತ್ತೆ, ನಮ್ಮ ಜೀವನಕ್ಕೆ ಕರೆಕ್ಟ್ ಆಗುತ್ತೆ. ಅದರಲ್ಲಿ GST ಕಟ್ಟೋದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ. ಅಂದರೆ GST ಕಟ್ಟಲೇಬೇಕು ಅಂತ 2017ರಲ್ಲಿ ಒಂದು ರೂಲ್ಸ್ ತರ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಅಂದರೆ ಆ ಒಂದು ಕಾನ್ಸಂಟ್ರೇಟ್ ತಗೊಂಡು ಅಥವಾ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ಯಾರನ್ನೂ ಕೂಡ ಕರೆಸಿ ಮಾತಾಡಿಲ್ಲ ಇಲ್ಲಿವರೆಗೂ. ನಿಮಗೂ ಅವೇರ್ನೆಸ್ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಮುಂದಿನ ದಿನದಲ್ಲಿ ನೀವು ಯಾವ ರೀತಿ ಅದಕ್ಕೆ ಸಹಕಾರ ನೀಡ್ತೀರಾ ಅಥವಾ ವಿರೋಧಿಸ್ತೀರಾ? ಯಾವ ರೀತಿ ನಿಮ್ಮ ನಡೆ? ಇಲ್ಲ, ನಮ್ಗೆ ಇದರಲ್ಲಿ ಏನು ಉಳಿತಾಯನೇ ಇಲ್ಲ ಅಂದಮೇಲೆ ನಾವು ಹೆಂಗೆ GST ಕಟ್ಟೋಣ? ನಮ್ಗೆ ಕೊಡೋದೇ 8% 10%. ಅದರಲ್ಲೇ ವೇಸ್ಟೇಜು ಅದು ಇದು ಅಂತ ಹೋಗುತ್ತೆ. ಇನ್ನು GST ಕಟ್ಟಬೇಕಂದ್ರೆ ಎಲ್ಲಿಂದ ಕಟ್ಟೋಣ? ಓಕೆ, ಈಗ ಫ್ರೀಡಮ್ ಪಾರ್ಕ್ನಲ್ಲಿ ಸರ್ ಈಗ 25ಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ, 23-24ಕ್ಕೆ ಹಾಲಿನ ಉತ್ಪನ್ನ ಯಾವುದೂ ಕೊಡೋಂಗಿಲ್ಲ, ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾವು ನೋಡ್ತಾ ಇದ್ವಿ, ಹಾಲು ಕೂಡ ನೀವು ಮಾರ್ತಾ ಇದ್ದೀರಾ. ಸೊ ನೀವು ಕೂಡ ಆ ಹೋರಾಟಕ್ಕೆ ಭಾಗಿಯಾಗ್ತೀರಾ ಅಂತ? ಆಗ್ತೀವಿ, ಖಂಡಿತ. ಈಗಾಗಲೇ ನೋಟಿಸ್ ಕೊಟ್ಟಿರೋರು ಬೇಸರ ಹೊರ ಆಗ್ತಾ ಇದ್ದಾರೆ. ಇನ್ ಕೇಸ್ ನಿಮಗೆ ನೋಟಿಸ್ ಬಂದಿದ್ದಿದ್ರೆ ಏನು ಮಾಡ್ತಾಯಿದ್ರಿ? ಇಲ್ಲ, ನೋಟಿಸ್ ಬಂದರೆ ನಾವು ಅಂಗಡಿ ಬಾಗಿಲು ಹಾಕ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಹೆಂಗೆ ಕಟ್ಟೋದು ಇಷ್ಟೆಲ್ಲ?
40-50 ಲಕ್ಷ ಬಂದಿದೆ ಅಂತಾರೆ, ಹೆಂಗೆ ಕಟ್ಟೋಕ್ಕಾಗತ್ತೆ? ಲಾಭನೇ ಕೆಲವೊಂದಷ್ಟು ಜನ ಅಂತೂ ಅದರಲ್ಲೂ ವ್ಯಾಪಾರಸ್ಥರು UPI ಆ ಕೋಡನ್ನೇ ಅಥವಾ ಸ್ಕ್ಯಾನರ್ ಏನಿರುತ್ತೆ ಅದಕ್ಕೆ ಕಿತ್ತಾಕ್ತಾ ಇದ್ದಾರೆ, ಬೇಕಾಗೇ ಇಲ್ಲ ನಮಗಿದು ಅಂತ. ಭಯ ಆಗುತ್ತೆ. ಇದು ಹೆಂಗೆ ಇದನ್ನು ಇವರಿಗೆ ಲೆಕ್ಕ ಸಿಗ್ತದೆ ಅಂದ್ಬಿಟ್ಟು ಹೆಂಗಾಯಿತು, ಇವರು ವ್ಯಾಪಾರ ನೋಡ್ತಾರೆ, ಲಾಭ ನೋಡ್ತಾ ಇಲ್ವಲ್ಲ, ಹೆಂಗೆ ಕಟ್ಟೋಕ್ಕಾಗುತ್ತೆ ನಮ್ಮ ಹತ್ರ? ಓಕೆ, ಈಗ ಹಂಗಂತ ಫುಲ್ ಕ್ಯಾಶಲ್ಲೂ ನಾವು ವ್ಯವಹಾರ ಮಾಡೋದಕ್ಕೆ ಬರೋದಿಲ್ಲ ಸರ್. ಮನಿ ಲ್ಯಾಂಡ್ರಿ ಆಗಿರ್ಬೋದು ಅಥವಾ ಬ್ಯಾಂಕಿಗೆ ನೀವು ಹೋಗ್ಬಿಟ್ಟು ಕೊಡ್ತಿದ್ದೀವಿ ಅಂತಂದ್ರೆ ಎಲ್ಲಿಂದ ಬಂತು ಏನು ಅಂತ ಆ ಪ್ರಶ್ನೆ ಬೇರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹೇಗೆ ಬದುಕಬೇಕು ಅಂತ. ಇಲ್ಲ, ನಮಗೆ ಬದುಕೋಕೆ ಆಗ್ತಾ ಇಲ್ಲ. ಇಲ್ಲಿ ಬ್ಯಾಂಕ್ ಕಡೆ ಹೋಗ್ದೇನೆ ನಾವು 15-20 ವರ್ಷ ಆಯ್ತೇನೋ. ಇಲ್ಲೇ ಇದರಲ್ಲಿ ಟ್ರಾನ್ಸಾಕ್ಷನ್ ಆಗುತ್ತೆ, ಅದು ಐಟಮ್ಗೆ ಸರಿ ಆಗ್ತಾಯಿದೆ ಅಷ್ಟೇ. ಇನ್ನು ಬಾಡಿಗೆ, ಊಟ, ತಿಂಡಿ ಅಷ್ಟೇ, ಮುಗೀತು. ನಾವು ಏನು ಉಳಿತಾಯ ಏನಿಲ್ಲ, ಏನೋ ಒಂದು 5-10 ಸಾವಿರ ರೂಪಾಯಿ ಉಳಿಬೋದು ಅಷ್ಟೇ. ನಿಮ್ಮ ಪ್ರಕಾರ ಈಗ ಅಧಿಕಾರಿಗಳು ಏನು ಮಾಡಬೇಕು? ಏನು ಮಾಡ್ಬೇಕು, ಅವ್ರು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕಷ್ಟೇ. ಅಂದರೆ ಈಗ ನೋಟಿಸ್ ಕೊಟ್ಟಿದ್ದಾರಲ್ಲ, ಅದನ್ನ ಕ್ಯಾನ್ಸಲ್ ಮಾಡಬೇಕಾ ಅಥವಾ ಇನ್ನೊಂದಷ್ಟು ಟೈಮ್ನ ಗಡುವನ್ನ ಮುಂದೂಡಬೇಕಾ? ಹಾಗೆ ಅಲ್ಲ, ಇವ್ರಿಗೆ ಜನಗಳಿಗೆ ಅವೇರ್ನೆಸ್ಸು ಕೊಡಬೇಕು ಮೇಯ್ನಾಗಿ. ಇವಾಗ ಸಡನ್ನಾಗಿ ಕಟ್ಟಿ ಅಂದರೆ ಕಟ್ಟೋಕ್ಕಾಗಲ್ಲ ಯಾರಾದ್ರ. ಮುಂದೆ ನೋಡಬೇಕು, ಇದನ್ನು ನೋಟಿಸ್ ಕೊಟ್ಟು ಮುಂದೆ ಕಟ್ಟಿ ಅಂದರೆ ಏನೋ ನೋಡ್ಬೋದು. ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಹೆಸರೇ ಹೇಳೋ ಹಾಗೆ ಗೂಡ್ಸ್ ಅಂತ ಹೇಳಿದ್ರೆ ಟರ್ನ್ ಓವರ್ ಯಾವುದು 20 ಲ್ಯಾಕ್ಕಿಂತ ಅಬೋವ್ ಇರುತ್ತೆ. ಅದ್ರ ಜೊತೆಗೆ ಸರ್ವಿಸ್ ಅನ್ನೋದು ಕೂಡ 40 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋಂಥ ರೂಲ್ಸು. ಆದರೆ ಕೆಲವೊಂದಷ್ಟು ಜನಕ್ಕೆ ಅದರ ಅವೇರ್ನೆಸ್ ಇಲ್ಲ. ಮಾತಾಡ್ತಾ ಹೋಗೋಣ, ಇನ್ನೊಬ್ಬರು ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕರುಣಾಕರ ಅಂತ, ಕುಂದಾಪುರ. ಇವಾಗ ನಾಡ್ದು 25ನೇ ತಾರೀಕಿಗೆ ಸ್ಟ್ರೈಕ್ ಇದೆ, ನಾವೆಲ್ಲರೂ ಸೇರಿ ಹೋಗ್ತಿದ್ದೀವಿ. ಓಕೆ ಸರ್, ನೋಟಿಸ್ ಇಶ್ಯೂ ಆಗಿದೆಯಾ ಅಥವಾ ನಿಮ್ಗೆ ಅನ್ಸತ್ತಾ 40 ಲಕ್ಷ ಅರ್ನು ಮಾಡ್ತಾರೆ ಕೆಲವೊಂದಷ್ಟು ವ್ಯಾಪಾರಸ್ಥರು ಅಂತ ನಿಮ್ಗೆ ಅನ್ಸತ್ತಾ? ಮಾಡಲ್ಲ ಮೇಡಮ್, ಯಾಕೆಂದರೆ ಇದು ಕಾಫಿ ಟೀ ಅಂಗಡಿ, ಇದು ಒಂದೊಂದು ಸಿಗರೇಟು, ಗುಟ್ಕ, ಟೀ ಹೋಗೋದು, ಅದಕ್ಕೋಸ್ಕರ ಆಗಲ್ಲ ಅದು ಅಷ್ಟೇ. ಓಕೆ, ಅಧಿಕಾರಿಗಳು ಮಾತ್ರ ಓಕೆ ಫಿಲ್ಟ್ರ್ ಮಾಡಿಕೊಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ಬಿಲ್ ಇದ್ದರೆ ತಂದುಕೊಡಿ, ಅಥವಾ ಈಗ ಹಾಲಾಗಿದ್ದರೆ ಹಾಲು ಉತ್ಪನ್ನದಲ್ಲೂ ಕೂಡ 0% ಅಂತ ಗೊತ್ತಿದೆ. ಹಾಗಾಗಿ ಅದ್ರ ವಹಿವಾಟಿಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ಬಿಲ್ ತಂದುಕೊಟ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಬಿಲ್ ಇಟ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ? ಬಿಲ್ ಇಟ್ಕೊಳ್ಳೋಕ್ಕಾಗಲ್ಲ ಮೇಡಮ್, ಯಾಕೆಂದರೆ GST ಸಿಗರೇಟಿಗೆಲ್ಲ GST ಕಟ್ಟಾಗಿಯೇ ಬರೋದು, ಅದು GST ಕಟ್ಟಾಗಿಯೇ ಬರೋದು ಅದು. ಮತ್ತು ಹಾಲಿಗಂತೂ ಅದು ಫ್ರೀ ಬರೋದಲ್ಲ ಮೇಡಮ್, ಅಷ್ಟೇ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಬಿಸಿ ಮುಟ್ಟದಂಗೆ ಆಗಿದೆ ಸರ್? ಅಂದರೆ ಎಷ್ಟು ಭಯ ಆಗ್ತಾ ಇದೆ ನಿಮಗೆ ಅಂತ? ನಮಗೀಗ ನಾವು ನೆಕ್ಸ್ಟ್ ಈಗ ಫೋನ್ಪೇ ಎಲ್ಲ ಕ್ಯಾನ್ಸಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಈಗ ಇದರಲ್ಲಿ ಎಲ್ಲ ₹1 ಬೆಂಕಿ ಪಣ್ಣ ಸಮೇತ ₹1 ಇದು ಮಾಡ್ತಾ ಇದ್ದಾರೆ, ಹಾಗಾಗಿ. ಆಮೇಲೆ ಕೆಲವೊಂದಷ್ಟು ವಸ್ತುಗಳಿಗೆ GST ಇದೆ, ಕೆಲವೊಂದಷ್ಟು ವಸ್ತುಗಳಿಗೆ GST ಇಲ್ಲ. ಈ ಅವೇರ್ನೆಸ್ ಕೂಡ ಕೆಲವೊಂದಷ್ಟು ವ್ಯಾಪಾರಸ್ಥರಿಗಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಮೇಧಾವಿಗಳು ಅಥವಾ ಎಲ್ಲ ಕೂಡ GST ಗೊತ್ತಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಸರ್. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರಬಹುದು, ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತು. ಇಲ್ಲಿವರೆಗೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಂಗೂ ಕಾಣಿಸ್ತಾ ಇಲ್ಲ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಅಂದರೆ ಮುಂದಿನ ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮ್ಮನ್ನೆಲ್ಲ ಕರೆದು ಮುಂದಿನ ದಿನದಲ್ಲಿ ಏನಂದರೆ ಅವರೇ ನಮ್ಗೆ ಒಂದ್ಸಲ ಹೇಳಬೇಕು, ಈ ಥರ GST ಬರುತ್ತೆ ಇನ್ನು ಮುಂದೆ ನಿಮಗೆ, ಈ ಥರ ನೀವು ಮಾಡ್ಕೊಳ್ಳಿ ಅಂತ ಅವರೇ ಹೇಳಬೇಕು. ಈಗ ಆಲ್ರೆಡಿ ಬಂದುಬಿಟ್ಟಿದೆಯಲ್ಲ, ಏನು ಮಾಡೋದಕ್ಕಾಗತ್ತೆ? ಇವಾಗ ಬಂದಿದ್ದೆಲ್ಲ ಕ್ಯಾನ್ಸಲ್ ಮಾಡ್ಬೇಕು ಮೇಡಮ್ ಅದು. ಯಾಕೆ ಕೇಳಿದ್ರೆ ಯಾರಿಗೂ ಏನು ಗೊತ್ತಿರಲ್ಲ, ಇದು ಕೇಂದ್ರ ಸರ್ಕಾರದಿಂದ ಬಂತು, ಸರ್ಕಾರದಿಂದ ಬಂತು ಗೊತ್ತಿಲ್ಲ ಸರ್. ನೀವೇನೋ ಸ್ಕ್ಯಾನರ್ ಅರ್ಧ ಆಗ್ತಾ ಇದ್ದೀರಾ ಅಥವಾ ನಾವು ಯೂಸೇ ಮಾಡಲ್ಲ ಅಂತಿದ್ದೀರಾ, ಗ್ರಾಹಕರಿಗೂ ಕೂಡ ಅಷ್ಟೇ ಎಫೆಕ್ಟು, ಜೊತೆಗೆ ದೇಶದ ಆರ್ಥಿಕತೆಗೂ ಕೂಡ ಹೊಡೆತ ಬೀಳತ್ತೆ. ಏನು ಮಾಡೋದು? ಈಗ ಬರ್ತಾರೆ, ನಾವು ಕೊಡೋದೇ ಇಲ್ಲ, ಕ್ಯಾಶೇ ಕೊಡೋದಿಲ್ಲ ಅಂತ ಹೇಳ್ತಾರೆ. ವ್ಯಾಪಾರ ಹೇಗೆ ಮಾಡ್ತೀರಾ? ವ್ಯಾಪಾರ ನಮಗೆ ಭಾಳ ಇವಾಗಲೇ ವ್ಯಾಪಾರ ಡೌನ್ ಆಗಿದೆ. ಈಗ ಮೊನ್ನೆಯಿಂದ ಒಂದು 15-20 ದಿನದಿಂದಂತೂ ಏನೂ ಇಲ್ಲ, ಬಿಸ್ನೆಸ್ಸೇ ಇಲ್ಲ, ಅರ್ಧಕ್ಕೆ ಬಿಸ್ನೆಸ್ ಇಲ್ಲ. ಇವಾಗ ನಾವು ಮಾಡೋದೇ ವ್ಯಾಪಾರ ಒಂದು 10 ಸಾವಿರ ವ್ಯಾಪಾರ, ಇವಾಗ 7-8 ಸಾವಿರ ವ್ಯಾಪಾರ ಆಗ್ತಾಯಿದೆ ಇವಾಗ. ಯಾಕೆ ಕೇಳಿದ್ರೆ ಇವಾಗ GST ಇಲ್ಲ, ಇದು ಫೋನ್ಪೇ ಮಾಡೋದು ಜಾಸ್ತಿ ನಾವು ಇದು ಮಾಡ್ತಾ ಇಲ್ಲ. ಈಗ ಏನು ಮಾಡೋಕ್ಕಾಗ? ಸಣ್ಣ ಗೂಡಂಗಡಿಗಳು, ಕಾಂಡಿಮೆಂಟ್ಸು, ಬೇಕ್ರಿಗಳಿಗೆಲ್ಲ ನೋಟಿಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಹೊಡೆತ ಬೀಳ್ತಾ ಇದೆ ಆಲ್ ಆಫ್ ದಿ ಸಡನ್ ಈಗ ಮಾಡಿರೋದ್ರಿಂದ. ಏನು ಹೇಳ್ತೀರಾ ಸರ್? ವ್ಯಾಪಾರ ಬಂದೇ ನಮಗೆ 5,000 6,000 ಆಗುತ್ತೆ, 6,000 ಆಗುತ್ತೆ. ಅದರಲ್ಲಿ ಇಷ್ಟೊಂದು ನೋಟಿಸ್ ಕಳಿಸ್ರೆ ನಾವೇನು ಮಾಡೋಕ್ಕಾಗುತ್ತೆ? ಹೊಟ್ಟೆ ಪಡಿಗೆ ಮಾಡ್ಕೊಳೋರಿಗೆ ಈ ಥರ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಮೇಡಮ್. 40 ಲಕ್ಷದಷ್ಟು ಎಲ್ಲ ಆಗುತ್ತೆ ಮೇಡಮ್. 40 ಲಕ್ಷ ಇದ್ರೆ ನಾವ್ಯಾಕೆ ಇಲ್ಲಿ ಇರ್ತಿದ್ವಿ ಹೇಳಿ? ಊರಲ್ಲಿ ಆರಾಮ ಜಮೀನು ತಂದು ಸೆಟ್ಲ್ ಆಗ್ತಿದ್ವಲ್ಲ, ಏನಕ್ಕೆ ಇರಬೇಕಿತ್ತಲ್ವ ಇಲ್ಲಿ? ಅಟ್ಲೀಸ್ಟ್ ಇದಕ್ಕಿಂತ ಮುಂಚೆ ಒಂದು ನೋಟಿಸ್ ಕಳಿಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ಹೌದು, ಇನ್ಫಾರ್ಮ್ ಮಾಡಿದ್ರೆ ನಮಗೆ ಅವಶ್ಯಕತೆನೇ ಇರಲಿಲ್ಲ, ಕ್ಯಾಶಲ್ಲೇ ಮಾಡ್ಕೊತಿದ್ದಲ್ಲ ನಾವು. ಅದನ್ನು ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಲ್ವಾ? ಹಾಗಾಗಿ ತುಂಬ ಕಷ್ಟ ಅನಿಸುತ್ತೆ ನಮಗೆ ನೋಟಿಸ್ ಕಳಿಸಿದ್ರೆ. ಓಕೆ, ಈಗ 25ನೇ ತಾರೀಕು ಕ್ಲೋಸ್ ಮಾಡ್ತೀವಿ ಮೇಡಮ್. ಕ್ಲೋಸ್ ಮಾಡ್ತೀರಾ? ನೀವು ಕೂಡ ಕೈ ಜೋಡಿಸ್ತೀರಾ? ಜೋಡಿಸ್ತೀವಿ.
ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಧಿಕಾರಿಗಳಿಗೆ? ಆಲ್ ಆಫ್ ದಿ ಸಡನ್ ಏನು ಹೇಳಿಲ್ಲ ಕೇಳಿಲ್ಲ, ಈಗ ನಿಮಗೂ ಕೂಡ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಸಡನ್ನಾಗಿ ಬಂದರು 40 ಲಕ್ಷ ಇರೋರೆಲ್ಲ ಕಟ್ಟಬೇಕು ಅಂತ ಹೇಳಿದ್ರು, ಕೆಲವರಂತೂ ನಾವು ಸೂಸೈಡ್ ಮಾಡ್ಕೋತೀವಿ ಅಂತ ಎದುರಿಸ್ತಾ ಇದ್ದಾರೆ. ಯಾವ ರೀತಿ ಭಯ ಆಗುತ್ತೆ ಮೇಡಮ್? ಏನು ಗೊತ್ತಾ ಮೇಡಮ್, ಬಡವ್ರಿಗೆ ಯಾವಾಗೂ ಸಪೋರ್ಟ್ ಮಾಡೋ ಥರ ಇರಬೇಕು, ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋ ಥರ ಇರಬಾರ್ದು. ಇವ್ರು ಸರ್ಕಾರ ಮಾಡ್ತಾ ಇರೋದು ನನಗೇನು ಇಷ್ಟ ಆಗಲಿಲ್ಲ ಮೇಡಮ್. ಯಾಕೆಂದರೆ ನಮ್ಗೆ ಆದಷ್ಟು ಈ ಥರ ಸಣ್ಣ ಉದ್ಯಮಿಗಳಿಗೆ ಹೆಲ್ಪ್ ಮಾಡೋ ಥರ ಇರಬೇಕು. ಅದು ಬಿಟ್ಬಿಟ್ಟು ಇವ್ರು ನೋಟಿಸ್ ಅದು ಕಲ್ತ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಅಷ್ಟೊಂದು ಇದ್ದಿದ್ರೆ ನಾವು ಯಾಕೆ ಇಲ್ಲಿರ್ತಿದ್ವಿ ಹೇಳಿ ಅಲ್ವಾ? ಈ ಥರ ಮಾಡಬಾರ್ದಿತ್ತು. ಏನಾದರೂ ಆದಷ್ಟು ನಮಗೆ ಸಪೋರ್ಟ್ ಮಾಡೋ ಥರ ಇರಬೇಕು. ಅದು ಬಿಟ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋ ಥರ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಫಾರ್ ಎಕ್ಸಾಂಪಲ್ ಕೇಳೋದು ಮೇಡಮ್ ನಾನೀಗ, ಈಗ ಇದೊಂದು ಐಟಮ್ಸ್ ಹೋದರೆ ಇಷ್ಟು GST ಇದೆ ಅಥವಾ ಫುಲ್ಲು ಹೋದ್ರೆ ಮೇಡಮ್ ನಮಗೆ 20 ರೂಪಾಯಿ ಸಿಗುತ್ತೆ. ಇದನ್ನು ಸೇಲ್ ಮಾಡೋಕ್ಕೆ ಏನಿಲ್ಲ ಅಂದರೂ 15 ದಿನ ಬೇಕು. ಹೌದು ಹೌದಲ್ವಾ? ಹೌದು. ಅದ್ರ ಜೊತೆಗೆ ಮೇಡಮ್ ಈಗ ಹಾಲು ಅಂದರೆ 0%, ಸಿಗರೇಟು ಅಂದರೆ 28%. ಇದು ಎಲ್ಲ ಮಾಲೀಕರಿಗೂ ಕೂಡ ಗೊತ್ತಿರಲ್ಲ. ಆಲ್ ಆಫ್ ದಿ ಸಡನ್ ಹೆಂಗೆ ಹಾಕಿದ್ರು? ನಿಮ್ಗೆ ಎಷ್ಟು ಹೊಡ್ತಾ ಬೀಳ್ತಿದ್ರು? ತುಂಬ ಹೊಡ್ತಾ ಬೀಳ್ತಾ ಇದೆ. ಹಾಲು ಒಂದು ಪ್ಯಾಕೆಟ್ ಮಾಡಿದ್ರೆ 1 ರೂಪಾಯಿ ಸಿಗುತ್ತೆ ಮೇಡಮ್. ಇವ್ರು GST ಇಷ್ಟೊಂದು ಹಾಕಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಹೌದಲ್ವಾ? ಅದು ಲಾಭ ಅಂದರೆ ತುಂಬ ಇರೋರಿಗೆ ಏನಾದ್ರು ಮಾಡ್ಕೊಳ್ಳಿ, ನಮ್ಮಂಥ ಚಿಕ್ಕ ಉದ್ಯಮಿಗಳಿಗೆ ತುಂಬಾ ಹೊಡ್ತಾ ಇದೆ ಇದು. ದಯವಿಟ್ಟು ಇದನ್ನು ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ರಿ ಕಾಂಡಿಮೆಂಟ್ಸ್, ಬೇಕರಿ ಹಾಗೆ ಕೆಲವೊಂದಷ್ಟು ಗೂಡಂಗಡಿ ಮಾಲೀಕರು ಮಾತನಾಡ್ತಾ ಇದ್ದಿದ್ದೇನೆ. ಅಂದರೆ GST ಬಂದಿದ್ದಾಗಿನಿಂದ ಇಲ್ಲಿವರೆಗೂ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಸುಮಾರು 7 ರಿಂದ 8 ವರ್ಷದಿಂದ ಸರ್ಕಾರ ಮೂಡಿಸುವ ಅಥವಾ ನಾವು ಮೂಡಿಸ್ಬೇಕು, ನಾವು ಆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲಿವರೆಗೂ ಕೂಡ ಯಾವುದೇ ಸಹಭಾಗಿತ್ವನ ಮಾಡಿಲ್ಲ. ಅದು ಒಂದು ಕಡೆ. ಮತ್ತೊಂದು ಕಡೆ 40 ರಿಂದ 50 ಲಕ್ಷ ಎಲ್ಲಿ ಪ್ರಾಫಿಟ್ ಬರುತ್ತೆ? ನಾವು ಸೂಸೈಡ್ ಮಾಡಿಕೊಂಡ್ರೂ ಪರವಾಗಿಲ್ಲ, ನಾವು ಯಾವುದೇ ಕಾರಣಕ್ಕೂ ಟ್ಯಾಕ್ಸನ್ನು ಕಟ್ಟೋದಿಲ್ಲ ಅಂತ ಮತ್ತೊಂದು ಮಾತು. ಇದರ ಜೊತೆಗೆ ಅಧಿಕಾರಿಗಳ ವಾದ ಏನು? ಕಾನೂನಾತ್ಮಕವಾಗಿ ನಾವು ಟ್ಯಾಕ್ಸ್ ಪೇ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ ಅಂತ. ಇದೆಲ್ಲದರ ಮಧ್ಯೆ ಕಾಂಪೋಸಿಟ್ ಟ್ಯಾಕ್ಸ್ ಅನ್ನೋದನ್ನು ಕೂಡ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು. ಅಂದರೆ ಈಗ ನಾನು ಫಾರ್ ಎಕ್ಸಾಂಪಲ್ಗೆ 1 ಲಕ್ಷ ರೂಪಾಯಿ ಅರ್ನ್ ಮಾಡ್ತಾ ಇದ್ದೀನಪ್ಪ, ಆ 1 ಲಕ್ಷ ರೂಪಾಯಿಗೆ 1% ಅಂತೆ ಸರ್ಕಾರ ಮತ್ತೊಂದು ರೀತಿಯ ಟ್ಯಾಕ್ಸನ್ನು ಕೂಡ ಅನ್ವಯ ಮಾಡುತ್ತೆ. ಮೊದಲೆಲ್ಲ ಸೇಲ್ಸ್ ಟ್ಯಾಕ್ಸ್ ಇತ್ತು, ಅದಾದಮೇಲೆ ವ್ಯಾನ್ ಬಂತು, ಅಂದರೆ ವ್ಯಾಲಿಡ್ ಆಡೆಡ್ ಟ್ಯಾಕ್ಸ್ ಅನ್ನೋದು ಬಂತು, ಅದಾದಮೇಲೆ GST ಬಂತು. ಕೆಲವೊಂದಷ್ಟು ಅವೇರ್ನೆಸ್ ಕೊರತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಕೂಡ ಸದ್ಯದ ಮಟ್ಟಿಗೆ 50 ಲಕ್ಷ ಬಂದಿದೆಯೋ ಇಲ್ವೋ, ಅದರಲ್ಲೂ ಕೂಡ ಹಾಲು, ಹಾಲಿನ ಉತ್ಪನ್ನಗಳು ಹಾಗೆ ಕೆಲವೊಂದಷ್ಟು ತರಕಾರಿಗಳು, ಹಣ್ಣುಗಳಿಗೂ ಕೂಡ 0% ಟ್ಯಾಕ್ಸ್ ಇದೆ. ಎಲ್ಲವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಅದನ್ನು ಹೇಗೆ ಡಿಡಕ್ಟ್ ಮಾಡಬೇಕು ಅಥವಾ ಮುಂದಿನ ದಿನದಲ್ಲಿ ಗ್ರಾಹಕರನ್ನ ಹೇಗೆ ಓಲೈಕೆ ಮಾಡಬೇಕು ಎಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದೇ ಬಾರಿ ಬರೆ ಹಾಕೋದು ಕೂಡ ತಪ್ಪು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಮಾಲೀಕರಿಗೆ ಸ್ಪಂದನೆ ನೀಡುವಂತೆ, ಮತ್ತಷ್ಟು ದಿನ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳದಂತೆ ಸರ್ಕಾರವು ಕೂಡ ಎಚ್ಚೆತ್ತುಕೊಳ್ಬೇಕು ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.